ಹುಕ್ಕೇರಿಯ ಸಹಕಾರಿ ಕದನದಲ್ಲಿ ಜಾರಕಿಹೊಳಿಗೆ ಮರ್ಮಾಘಾತ. ಇಂತಹ ಹೀನಾಯ ಸೋಲನ್ನು ನಿರೀಕ್ಷೆ ಮಾಡಿರಲಿಲ್ಲ ಸಾಹುಕಾರ್. ಅದು 15 ಕ್ಷೇತ್ರದ ಹುಕ್ಕೇರಿ ಸಹಕಾರಿ ಕದನದಲ್ಲಿ ಜಾರಕಿಹೊಳಿಗೆ ಹೀನಾಯ ಸೋಲು. ಇಂತಹ ಹೀನಾಯ ಸೋಲನ್ನು ನಿರೀಕ್ಷೆ ಮಾಡಿರಲಿಲ್ಲ ಸಾಹುಕಾರ್. 15 ಗೆಲುವು, 0 ಸಾಹುಕಾರ್ ಪರ. ರಿಸಲ್ಟ್ ನೋಡಿ ಶಾಕ್ ಆದ ಸಚಿವ ಸತೀಶ್ ಜಾರಕಿಹೊಳಿ. ಫಲಿತಾಂಶದ ಆಘಾತ, ಮೌನಕ್ಕೆ ಶರಣಾದ ಸತೀಶ್ ಜಾರಕಿಹೊಳಿ. ಕತ್ತಿ ಕುಟುಂಬ ಕೊಟ್ಟ ಏಟಿಗೆ ಇನ್ನೂ ಚೇತರಿಸಿಲ್ಲ ಸಾಹುಕಾರ್. ಬರೀ ಸತೀಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ಅವರ ಬೆಂಬಲಿಗರಿಗೂ ಕೂಡ ಇದು ಒಂದು ತರಹದ ಫಲಿತಾಂಶಾಘಾತ. ಜಾರಕಿಹೊಳಿ ಕುಟುಂಬದ ಪ್ರತಿಷ್ಠೆಗೆ ಹುಕ್ಕೇರಿ ಅಖಾಡದಲ್ಲಿ ಮಸಿ. ಹುಕ್ಕೇರಿ ಸಹಕಾರಿ ಕದನದಲ್ಲಿ ಜಾರಕಿಹೊಳಿಗೆ ಮರ್ಮಾಘಾತ. ಇಂತಹ ಹೀನಾಯ ಸೋಲನ್ನು ನಿರೀಕ್ಷೆ ಮಾಡಿರಲಿಲ್ಲ ಸಾಹುಕಾರ್. ಸತೀಶ್ ಜಾರಕಿಹೊಳಿಯ ರಾಜಕಾರಣ ಇತಿಹಾಸದಲ್ಲಿ ಎಂದೂ ಮರೆಯಲು ಸಾಧ್ಯವೇ ಇಲ್ಲದ ಒಂದು ತರಹದ ನಕಾರಾತ್ಮಕ ಫಲಿತಾಂಶ. 15 ಕ್ಷೇತ್ರದಲ್ಲೂ ಕೂಡ 15 ತನ್ನ ವಿರುದ್ಧದ ಗೆಲುವು ಅನ್ನುವುದಾದರೆ, ಸತೀಶ್ ಜಾರಕಿಹೊಳಿ ಇದರಿಂದ ಚೇತರಿಸಿಕೊಳ್ಳೋದಕ್ಕೆ ಮಿನಿಮಮ್ 6 ತಿಂಗಳು, ಮ್ಯಾಕ್ಸಿಮಮ್ 12 ತಿಂಗಳು ಬೇಕು. 12 ತಿಂಗಳು. ಕುಲುಮೆಯಲ್ಲಿ ಕತ್ತಿಯನ್ನು ಇಡಲಾಗಿತ್ತು. ಅನೇಕಾರು ದಿವಸ ಕುಲುಮೆಯ ಬಲವಾದ ಕಬ್ಬಿಣದ ಏಟಿನಿಂದ ಆ ಕತ್ತಿ ಸಾಣೆಯಾಗಲ್ಪಟ್ಟು ಅತ್ಯಂತ ಬಲಾಢ್ಯವಾಗಿತ್ತು. ಆ ಕತ್ತಿಯ ಏಟಿಗೆ ಸಾಹುಕಾರ ಕೋಟೆಯ ಗೋಡೆಗಳೆಲ್ಲ ಬಿರುಕು. ನಮ್ಮ ಸಾಲುಗಳಲ್ಲ ಇದು. ಕತ್ತಿ ಬೆಂಬಲಿಗರ ಒಂದೊಂದು ಸಾಲುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಡಿಲಬ್ಬರದ ಸಂಚಲನ ಮೂಡಿಸ್ತಾ ಇದೆ. ಕತ್ತಿ ಮೀಸೆಯನ್ನ ತಿರುವಿದ್ದು ಸುಮ್ಮನೆಯಲ್ಲ. ಕತ್ತಿಯ ಗತ್ತು, ಕತ್ತಿಯ ಗಾಂಭೀರ್ಯ, ಕತ್ತಿಯ ದವಲತ್ತು ಅತ್ಯಂತ ಆರೋಗ್ಯಕರವಾಗಿದ್ದು ಯಾರಿಗೂ ಮಾರಕ ಅಲ್ಲ. ಕತ್ತಿ ಅಧ್ವಾನಕಾರಿ ಅಲ್ಲ. ಕತ್ತಿ ಸರ್ವ ಸಮುದಾಯದ ಆಪ್ತ ರಕ್ಷಕ. ಈ ವ್ಯಾಖ್ಯಾನ ಮತ್ತು ವ್ಯಾಕರಣ ಎಲ್ಲವೂ ಕೂಡ ಕತ್ತಿ ಬೆಂಬಲಿಗರು. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ತನ್ನದೇ ಸ್ವಕ್ಷೇತ್ರದಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ವಾ? ದೂರದ ಶಿಗ್ಗಾಂವಿಯಲ್ಲಿ ಮಾಡಿದ ಮ್ಯಾಜಿಕ್ ಹುಕ್ಕೇರಿಯಲ್ಲಿ ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ? ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಿನ ಒಂದು ತರಹದ ಆಧಾರ ಸ್ತಂಭ. ಅಂಥದ್ರಲ್ಲಿ ಸತೀಶ್ ಜಾರಕಿಹೊಳಿ ಸ್ಟ್ರಾಟಜಿಕ್ ಅಥವಾ ತಂತ್ರಗಾರಿಕೆಯಲ್ಲಿ ಅವರನ್ನೇನು ತಳ್ಳಿ ಹಾಕಬೇಕು ಅಂತೇನೂ ಇಲ್ಲ. ಕಾರಣ, ಒಂದು ತಂತ್ರಗಾರಿಕೆಯಲ್ಲೂ ಕೂಡ ಪ್ರಥಮ ಸ್ಥಾನವೇ ಸತೀಶ್ ಜಾರಕಿಹೊಳಿಗೆ. ಹಾಗಾದ್ರೆ ಕತ್ತಿಯ ಮುಂದೆ ಯಾಕೆ ಸೋತ್ರು? ರಾಜಕೀಯವಾಗಿ ಶರಣಾದ್ರ? ಸೋಲನ್ನು ಒಪ್ಪಿಕೊಳ್ಳಬೇಕಾಗಿ ಬಂತ? ಹಾಗಾದ್ರೆ ಸಮುದಾಯ ಯಾಕೆ ಕೈ ಹಿಡಿಲಿಲ್ಲ ಸತೀಶ್ ಜಾರಕಿಹೊಳಿರನ್ನ? ಸತೀಶ್ ಜಾರಕಿಹೊಳಿ ಅವರಿಗೆ ಬೇರೆ ಬಣದ ಬೆಂಬಲ ಇಲ್ವಾ ಅಂತ ಕೇಳಿದ್ರೆ ಇತ್ತು. ಜೊಲ್ಲೆ ಬಣದ ಬೆಂಬಲಿಗರು ಅವರನ್ನ ಬೆಂಬಲಿಸಿದ್ರು. ಆದರೂ ಕೂಡ ಕತ್ತಿಗೆ ಗೆಲುವಾಯ್ತಲ್ಲ. ಕಾರಣ, ಅಲ್ಲಿ ಕತ್ತಿ ಪ್ರಯೋಗ ಮಾಡಿದಂತಹ ರಾಜಕೀಯ ತಂತ್ರಗಾರಿಕೆ, ಕತ್ತಿ ಗಳಿಸಿಕೊಂಡಂತಹ ಭರವಸೆ, ಕತ್ತಿಯ ವಾಗ್ಝರಿಗಳು, ಕತ್ತಿಯ ಪರಿಶ್ರಮ. ತಿಂಗಳಾದ್ಯಂತ ಕತ್ತಿ ವಿರಾಮವನ್ನು ತೆಗೆದುಕೊಂಡಿರಲಿಲ್ಲ. ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದ ಹಾಗೆ 1 ವಾರಗಳ ಕಾಲ ಒಂದು ಸ್ಥಳದಲ್ಲಿ ಜಾಂಡ ಹೂರುವಂತಹ ವಿಫಲ ಪ್ರಯತ್ನಗಳನ್ನು ಮಾಡಲಿಲ್ಲ. ಆರಂಭದ ದಿನಗಳಿಂದಲೇ ಅತ್ಯಂತ ಆವೇಶಭರಿತನಾಗಿ ಎಲೆಕ್ಷನ್ ನಡೆಯುವ ಕಟ್ಟ ಕಡೆಯ ಗಳಿಗೆವರೆಗೂ ಕೂಡ ಅದೇ ಆವೇಶಗಳನ್ನು ಕಣ್ಣಲ್ಲಿ ಇಟ್ಕೊಂಡೇ ಪರಿಶ್ರಮ ಬಂದವರು. ಆ ಪರಿಶ್ರಮಕ್ಕೆ ಫಲ ಅಂತಾರೆ. ಅವರು ಹೇಳಿಕೆಯಲ್ಲಿ ಒಂದೊಂದು ಸಾಲುಗಳು ಅವರ ಎಲೆಕ್ಷನ್ ಹೊತ್ತಿನ ಪರಿಶ್ರಮವನ್ನು ಬಿಡಿಸಿ ಹೇಳುತ್ತೆ. ನಾನು ವಿರಾಮವನ್ನು ತೆಗೆದುಕೊಳ್ಳದ ದೊರೆ, ಸರ್ವ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದೆ. ಜಂಗಮ ಪಥದತ್ತ ಜನರನ್ನು ಹೋಗೋದಕ್ಕೆ ಬಿಡಲಿಲ್ಲ. ನಾನು ಜನರನ್ನು ತಟಸ್ಥವಾಗಿ ಹಿಡಿದು ನಿಲ್ಲಿಸೋದ್ರಲ್ಲಿ ನಾನು ಸಫಲನಾದೆ. ನನಗೆ ದಾದಾಗಿರಿ ಗೊತ್ತಿಲ್ಲ, ನನಗೆ ದುರಹಂಕಾರ ಗೊತ್ತಿಲ್ಲ, ನನಗೆ ದರ್ಪ ಗೊತ್ತಿಲ್ಲ. ನನ್ನ ಮನ ಮತ್ತು ಜನರ ಮೇಲಿಟ್ಟಿರ್ತಕ್ಕಂತಹ ಭರವಸೆ ನನ್ನನ್ನು ಕಾಪಾಡ್ತು. ನನ್ನ ಕೈಯಲ್ಲಿದ್ದ ಧನ ಕಾಪಾಡಲಿಲ್ಲ, ನನ್ನ ಕೈಯಲ್ಲಿದ್ದ ಮತ್ತೊಂದು ಕಾಪಾಡಲಿಲ್ಲ. ನಾನು ಗಳಿಸಿದ್ದು ವಿಶ್ವಾಸ ಅಂತ ಹೇಳ್ತಾರೆ. ಅವರ ಮಾತಿಂದನೇ ಅದನ್ನು ಕೇಳಿಸ್ಕೊಳ್ಳಿ, ಅವರೇ ಮಾತನಾಡ್ತಾರೆ. ಇದು ಮೊದಲನೇ ನಿರ್ಣಯ ನನ್ನ ಆತ್ಮವಿಶ್ವಾಸ
ನನ್ನ ದೇವರುಗಳ ಒಂದು ನಿರ್ಣಯ. ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು. ಆದರೆ ನನ್ನ ಜನ, ನಮ್ಮ ತಾಲೂಕು, ನಮ್ಮ ಸ್ವಾಭಿಮಾನ, ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲೇ ಇರಬೇಕನ್ನುವಂಥ ಅವರ ಪ್ರೀತಿ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಭರ್ಜರಿ ಜಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನನ್ನ ದೇವರುಗಳಿಗೆ, ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತೀನಿ. ಅದು ಬಹುಶಃ ನಿಮಗೆ ಗೊತ್ತಾಗ್ಬೋದು. ಅಷ್ಟೇನು ನಾವು ಮಾಸ್ಟರ್ ಸ್ಟ್ರೋಕು, ಆ ಸ್ಟ್ರೋಕು, ಈ ಸ್ಟ್ರೋಕು ಗೊತ್ತಿಲ್ಲ. ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ, ಇಷ್ಟು ಗೊತ್ತು. ಒಳಗೆ ಬರೋರನ್ನ ಹೊರಗೆ ಹಾಕಿದ್ದೀವಿ. ಏನು ಸ್ಟ್ರಾಟಜಿ ಇಲ್ಲ. ನಮ್ಮ ತಾಲೂಕ ನಾವು ಸುರಕ್ಷಿತವಾಗಿರಬೇಕು. ಸ್ಟ್ರಾಟಜಿ ಏನು ಅವಶ್ಯಕತೆ. ಈಗ ನಿಮ್ಮ ಮನ್ಯಾಗ ತೊಡಗು ಬರಾಕತ್ರ ನೀವು ಈ ಸ್ಟ್ರಾಟಜಿ ಮಾಡೋ ಪ್ರಶ್ನೆ ಇಲ್ಲ. ಹಿತ್ತಲ ಬಾಗಲ, ಮುಂದಿನ ಬಾಗಲ ಸರಿ ಮಾಡಿ ಇಟ್ಕೊಂಡು, ಮ್ಯಾಗಿನ ಹಂತ ಸರಿ ಮಾಡಿ ಇಟ್ಕೊಂಡು ಹೋಗ್ಬೇಕು. ಇಷ್ಟೇ. ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ. ಬೇರೆದವ್ರ ನಮ್ಮ ಮನೆಗೆ ಬರಬಾರ್ದು ಅನ್ನೋಂಥ ವ್ಯವಸ್ಥೆಯಲ್ಲಿ ನಾವಿರಬೇಕು. ಒಬ್ಬರು ಬರಲಿಲ್ಲ, ಘಟಾನುಘಟಿನೂ ಎಲ್ಲರೂ ನಿಮ್ಮ ತಾಲೂಕಿನಾಗ ಇದ್ರ, ಆದರೂ ಕೂಡ ನಿಮ್ದು ಘಟಾನಿಗ ಈ ನೋಡ್ರಿ, ಸ್ವಾಭಿಮಾನದ ಮುಂದೆ ದನ, ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನುಘಟಿ ಏನೂ ನಡೆಯೋದಿಲ್ಲ. ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ. ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥ ನಿರ್ಣಯ ಮಾಡಿ ಹುಟ್ಟಿರ್ತಾನೆ. ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಬಹಳ ಶ್ರೇಷ್ಠ ಇದೆ. ಆ ಸ್ವಾಭಿಮಾನ ಜನ ಇವು ಯಾವುದಕ್ಕೂ ಬಗ್ಗದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದ್ದಾರೆ. ನಾನು ಅದು ಹೇಳಿದ್ವಿ, ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾ ಇದ್ದೀರಿ. ಅದು ಎ ಬಿ ಪಾಟೀಲ್ರಿಗೆ ಅವರು ಯಾರೋ ಒಬ್ಬರು ಅಂದಿದ್ರು, ಅವರು ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು. ಯಾರೋ ಒಬ್ರು ನಂಗೆ ಪತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದರು. ಅದು ಸತೀಶ್ ಜಾರಕಿಹೊಳಿ ಯಾರೋ ಹೇಳಿದ್ರು. ಅದನ್ನ ಅವರೇನೋ ಅವರು ಡಮ್ಮಿ ಅನ್ನೋಂಥ ಮಾತನ್ನು ಹೇಳಿದರು. ಅದಕ್ಕೆ ಎ ಬಿ ಪಾಟೀಲ್, ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ, ಡಮ್ಮಿನೋ ಅಥವಾ ಡ್ಯಾಡಿ ಅಂತ 28ನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತನ್ನು ಹೇಳಿದ್ದೀನಿ. ಮತ್ತು ಇವತ್ತು ಹೇಳಿದ್ದೀನಿ, ಎ ಬಿ ಪಾಟೀಲ್ರು ಡಮ್ಮಿ ಅಲ್ಲ, ಅವರು ಡ್ಯಾಡಿ ಅದಾರ. ರಮೇಶ್ ಕತ್ತಿಯವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರವಾಗಿ ಒಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂಥ ತಾಲೂಕು. ಎಲ್ಲ ಸಮಾಜ ಇವತ್ತು ದಿವಸ ನಮ್ಮ ಜೊತೆ ಉಳಿಬೇಕು. ರಂಗ ಧ್ರುವೀಕರಣ ಆಗದೇ ಹೋದರೆ ಈ ಬರುವಂಥ DCC ಬ್ಯಾಂಕು ಮುಂದಿನ 5 ವರ್ಷಕ್ಕೆ DCC ಬ್ಯಾಂಕ್ ಎಲೆಕ್ಷನ್ ಆಗೋದಿಲ್ಲ. ಕೋಟಿ ಹಣವನ್ನು ಸಹಿತ ಆಯಾ ಸೊಸೈಟಿಗಳಿಗೆ ಕೊಡುವ ಸಂಸ್ಥೆಗೆ, ಆಡಳಿತ ಮಂಡಳಿಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಮಂಡಳಿ ಒಬ್ಬರಿಗೆ ನೀವು ಠರಾವ್ ಕೊಡಬೇಕಾಗುತ್ತೆ. ಆ ಠರಾವ್ ಕೊಡ್ರಿ, ಆ ಠರಾವ್ ಮಾರ್ಕೋಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.